ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಓದಿನಿಂದ ಉನ್ನತ ಸಾಧನೆ ಸಾಧ್ಯ. ವಿಶ್ವ ಪುಸ್ತಕ ದಿನ. ಫೂಲೆ, ಭಗತ್ ಸಿಂಗ್ 100 ಪುಸ್ತಕ ಕೊಡುಗೆ. ವಿಜಯನಗರ ಜಿಲ್ಲೆ, ಹೂವಿನಹಡಗಲಿ. ನಿರಂತರ ಓದಿನಿಂದ ಉನ್ನತ ಸಾಧನೆ ಮಾಡಲು ಸಾಧ್ಯವೆಂದು ಕವಿ ರಾಮಪ್ಪ ಕೋಟಿಹಾಳ ಅಭಿಮತ ವ್ಯಕ್ತಪಡಿಸಿದರು. ಹಡಗಲಿ ಪಟ್ಟಣದ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಗುರುವಾರ ಓದು ಜನಮೇಜಯ ಅಭಿಯಾನದಲ್ಲಿ ಕಾಲೇಜಿನ ಭಾಷಾ ಸಂಘ, ಬೀಚಿ ಗ್ರಂಥಾಲಯ ಬೆಂಬಲಿಗರ ಬಳಗ, ಸಿಂಚನ ಪ್ರಕಾಶನ, ಮೇ ಸಾಹಿತ್ಯ ಮೇಳ ಬಳಗದ ಸಹಯೋಗದಲ್ಲಿ ವಿಶ್ವ ಪುಸ್ತಕ ದಿನಾಚರಣೆ ನಿಮಿತ್ತ ಸಾವಿತ್ರಿಬಾಯಿ ಫೂಲೆ ಮತ್ತು ವೀರ ಭಗತ್ ಸಿಂಗ್ 100 ಪುಸ್ತಕಗಳ ಕೊಡುಗೆ ಮತ್ತು ಪುಸ್ತಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹೆಚ್ಚು ಓದಿದಾಗ ಜ್ಞಾನವನ್ನು ಮಕ್ಕಳಿಗೆ ವರ್ಗಾಯಿಸಲು ಅನುಕೂಲ. ಅಂಬೇಡ್ಕರ್, ಗಾಂಧಿ, ಬಸವಣ್ಣ, ಅಕ್ಕಮಹಾದೇವಿ, ಕುವೆಂಪು ತಮ್ಮ ನಡೆನುಡಿ ಕೃತಿಗಳಿಂದ ಇಂದಿಗೂ ಸಾಹಿತ್ಯ ಲೋಕದಲ್ಲಿ ಜೀವಂತವಾಗಿದ್ದಾರೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾ ಎಚ್.ಪಿ. ರಮೇಶ್, ಪ್ರಾಶಿಕ್ಷಣ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕಾವ್ಯ, ಕಥೆ, ಕಾದಂಬರಿ, ನಾಟಕ ಹೆಚ್ಚು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಕನ್ನಡ ಜಾಗೃತಿ ಸಮಿತಿ ಜಿಲ್ಲಾ ಸದಸ್ಯ ಸುರೇಶ್ ಅಂಗಡಿ, ಪತ್ರಕರ್ತ ಬಿಚ್ಚುಗತ್ತಿ ಖಾಜಾ ಹುಸೇನ್, ಕಾಲೇಜಿನ ಭಾಷಾ ಸಂಘಗಳ ಸಂಚಾಲಕರಾದ ಡಾ ಅಶೋಕ್ ಈಡಿಗರ, ಡಾ ಎಂಪಿಎಂ ಮಂಜುನಾಥ, ಎಕಿ ನಾಗರಾಜ್ ಮಾತನಾಡಿದರು. ಶಾಖಾ ಗ್ರಂಥಾಲಯಾಧಿಕಾರಿ ಬಿ ನಾರಾಯಣ್ ದಾಸ್, ಉಪನ್ಯಾಸಕರಾದ ಭೋಜರಾಜ್, ವಿರೂಪಾಕ್ಷಪ್ಪ, ಭಾಸ್ಕರ್ ನಂದಿ ಇತರರು ಉಪಸ್ಥಿತರಿದ್ದರು. ಲಲಿತಾ ಮೈಲಾರ, ಚನ್ನಮ್ಮ, ಶಿವಲೀಲಾ ಬಡಿಗೇರ್, ರಕ್ಷಿತಾ ತಂಬೂರಿ ನಿರ್ವಹಿಸಿದರು. ಪುಸ್ತಕ ದಿನಾಚರಣೆ ಅಂಗವಾಗಿ ವಿವಿಧ ಪ್ರಕಾಶಕರ ಪುಸ್ತಕಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಇಂತಹ ಅವ್ವ ಕೋಲಿನಂತಾಗಿ ಹುಂಚಿ ಚಿಗುರು ತಿನ್ನುತ್ತಿರಲು ಆನೆಯಂತಹ ಅವ್ವ ಕೋಲಿನಂತಾಗಿ ಹುಂಚಿ ಚಿಗುರು ತಿನ್ನುತ್ತಿರಲು ಹಿಂದಿನ ಜನ್ಮದಲ್ಲಿ ಜಿರಾಫೆ ಆಗಿದ್ದಳೇನೋ ಎನಿಸಿತು. ಈ ಕವಿತೆ ಪುಸ್ತಕದಲ್ಲಿ ಕುವೆಂಪು ಉಳಿದಿರೋದು ಯಾಕ? ಅವ್ರ ಕೆಲಸದಿಂದ. ಬುದ್ಧ ಉಳಿದಿರೋದು ಯಾಕ? ಕೆಲಸದಿಂದ. ಬಸವಣ್ಣ ಉಳಿದಿರೋದು ಯಾಕ? ಕೆಲಸದಿಂದ. ಆನಂತರ ಅವರು ಚಂದ ಇದ್ರು, ಆ ಕಾರಣದಿಂದ ಉಳಿದಾರ. ಅವರು ಬಹಳ ಶ್ರೀಮಂತರು ಇದ್ರು, ಉಳಿದಾರ. ರಾಜ ಮಹಾರಾಜರೇ ಉಳಿಲಿಲ್ಲ, ಹೌದಲ್ಲ? ಅವ್ರು ಯಾರು ಉಳಿದಿಲ್ಲ. ಆದ್ರೆ ರಾಜರು ಅಲ್ಲದೆ, ಏನೂ ಅಲ್ಲದೆ ಅಕ್ಕಮಹಾದೇವಿ ಉಳಿದು ಬಿಟ್ಲು. ಯಾಕೆ ಉಳಿದು? ಬಂಧುಗಳು ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅವ್ರ ಬಗ್ಗೆ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ವಿಶೇಷವಾಗಿ ಸಿಂಚನ ಪ್ರಕಾಶನ, ಅದರ ಒಂದು ಪ್ರಕಾಶನವನ್ನ ಶ್ರೀಮತಿ ಸವಿತಾ ಅಂಗಡಿ ಅವರು ನಡೆಸ್ತಾ ಇದ್ದಾರೆ. ಅವರ ಶ್ರೀಮತಿಯವರು, ಸುರೇಶ್ ಅಂಗಡಿ ಅವರ ಶ್ರೀಮತಿಯವರು, ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು. ಹೌದು, ಬಹಳ ಸಂತೋಷ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ. ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಒಬ್ಬರು ಕಲ್ತಿರ್ತಕ್ಕಂಥ ಒಬ್ಬರು ಹೆಣ್ಣುಮಗಳು ಇವತ್ತು ಒಂದು ಸಿಂಚನ ಪ್ರಕಾಶನ ಅಂತಕ್ಕಂಥ ಒಂದು ಪ್ರಕಾಶನವನ್ನು ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಹೊರತಕ್ಕಂಥ ಪ್ರಯತ್ನ ಅವರ ಒಂದು ಏನು ದಂಪತಿಗಳು ಸೇರಿಕೊಂಡು ಇವತ್ತು ಸಾಕಷ್ಟು ಪುಸ್ತಕಗಳನ್ನು ಹೊರಗೆ ತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕರ್ಕೊಂಡ್ಬರ್ರಿ ಅಂತ ಹೇಳಿದ್ವಿ, ಬಟ್ ಬೇರೆ ಕನ್ಯಾ ಕಾರ್ಯ ನಿಮಿತ್ತ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗಿಲ್ಲ. ಅವರಿಗೆ ಇವತ್ತು ಏನು 100 ಪುಸ್ತಕಗಳನ್ನ ಕೊಡುವಂತಹ ಒಂದು ಉದಾರ ಮನೋಭಾವನೆಯನ್ನು ಏನು ಹೊಂದಿದ್ದಾರೆ ಶ್ರೀ ಸುರೇಶ್ ಅಂಗಡಿ ಅವರು ಮತ್ತು ಅವರ ದಂಪತಿಗಳಿಗೆ ನಾನು ವೈಯಕ್ತಿಕವಾಗಿ, ಸಿಬ್ಬಂದಿ ಎಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು. ಕುದಿಯುವ ಅನ್ನದ ಜೊತೆ ನಮ್ಮ ಮನಸ್ಸುಗಳು ಕುದಿಯುತ್ತಿದ್ದವು. ಕುದಿಯುವ ಅನ್ನದ ಜೊತೆ ನಮ್ಮ ಮನಸ್ಸುಗಳು ಕುದಿಯುತ್ತಿದ್ದವು. ನಮ್ಮ ಮನೆಯಲ್ಲಿ ಒಲೆಗಳು ಮಾತ್ರ ಉಳಿಯುವುದಿಲ್ಲ, ಮನಸ್ಸುಗಳೂ ಉಳಿಯುತ್ತವೆ. ಅವ್ವನ ನೆತ್ತರ ಗಣ್ಣಿನ ಕನ್ನಡಿಯಲ್ಲಿ ಸತ್ತ ದನದ ಚಿತ್ರ ಸದಾ ಉರಿಯುತ್ತವೆ. ರಾತ್ರಿಗಳಲ್ಲಿ ಹಸಿದ ಅವ್ವನ ಮುಲುಗು ಊಳಿಡುವ ತೋಳದಂತೆ ಕೇಳಿ ನಿದ್ದೆ ಕೆಡುತ್ತದೆ. ಪ್ರತಿ ಸೂರ್ಯ ಹುಟ್ಟುತ್ತಲೇ ಅವ್ವನೊಂದಿಗೆ ಕದನಕ್ಕಿಳಿಯುತ್ತಾನೆ.
ಪ್ರತಿ ಸೂರ್ಯ ಹುಟ್ಟುತ್ತಲೇ ಅವ್ವನೊಂದಿಗೆ ಕದನಕ್ಕಿಳಿಯುತ್ತಾನೆ. ಹಸಿವಿನೊಂದಿಗೆ ಗೆಲ್ಲಲಾರದೆ ಸೋತು ಮರೆಯಾಗುತ್ತಾನೆ. ಸೂರ್ಯ ಚಂದ್ರರನ್ನು ಹುರಿದು ಸಾರು ಮಾಡಿದ ಅವ್ವ ಉಣ್ಣದೆ ಮಲಗುವಳು. ಆನೆಯಂತಹ ಅವ್ವ ಕೋಲಿನಂತಾಗಿ ಹುಂಚಿ ಚಿಗುರು ತಿನ್ನುತ್ತಿರಲು, ಆನೆಯಂತಹ ಅವ್ವ ಕೋಲಿನಂತಾಗಿ ಹುಂಚಿ ಚಿಗುರು ತಿನ್ನುತ್ತಿರಲು ಹಿಂದಿನ ಜನ್ಮದಲ್ಲಿ ಜಿರಾಫೆ ಆಗಿದ್ದಳೇನೋ ಎನಿಸಿತು. ಈ ಕವಿತೆ ಈ ಪುಸ್ತಕದಲ್ಲಿದೆ.